ಹೊಸ ಪಕ್ಷ ಉದಯ ಆಗ್ತಿದೆ. ಯಾರ ಪಕ್ಷ? ಆ ಪಕ್ಷದ ಹಿಂದೆ ಇರೋದು ಯಾರು? ಆ ಪಕ್ಷಕ್ಕೆ ಹಣ ಒದಗಿಸ್ತಿರೋದು ಯಾರು? ಯಾಕಂದರೆ ಒಂದು ಪಕ್ಷ ಕಟ್ಟೋದು ಸುಲಭದ ಮಾತಲ್ಲ. ಆ ಪಕ್ಷವನ್ನು ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದನ್ನು ಈ ನಾಡಿನ ಅತ್ಯಂತ ಹಿರಿಯ ಮುತ್ಸದಿ ಮಾಜಿ ಪ್ರಧಾನಿ ದೇವೇಗೌಡರನ್ನು ಕೇಳಿದ್ರೆ ತುಂಬ ಸ್ಪಷ್ಟವಾಗಿ ಹೇಳಬಲ್ಲರು. ಈಗ 2026 ಜನವರಿ 24ನೇ ತಾರೀಕು ಮಹತ್ವದ ದಿನ. ರಾಜ್ಯದಲ್ಲಿ ಹೊಸದೊಂದು ಪಕ್ಷ ಉದಯ ಆಗಲಿದೆ. ಆ ಪಕ್ಷ ಯಾರದ್ದು? ಮೇಲ್ನೋಟಕ್ಕೆ ಅದು ಸಿದ್ದರಾಮಯ್ಯ ಅವರ ಅತ್ಯಾಪ್ತ, ಮಾಜಿ ಅತ್ಯಾಪ್ತನೋ ಹಾಲಿ ಅತ್ಯಾಪ್ತನೋ, ಒಂದು ಕಾಲ ಯಾಕೆ, ಕೆಲವೇ ವರ್ಷಗಳ ಹಿಂದಿನ ಆಪ್ತ ಮಿತ್ರ CM ಇಬ್ರಾಹಿಂ ಅವರ ಪಕ್ಷ. ಅವರ ಉದ್ದೇಶ ಏನು? ಯಾಕಂದರೆ ಅವರೇ ಹೇಳ್ತಾರೆ, ನಾನು ಬೋಳೆ ಶಂಕರ, ನನ್ನ ಹತ್ರ ಏನೂ ಇಲ್ಲ, ನೀವೇ ನೋಡಿ. ಹೌದು, CM ಇಬ್ರಾಹಿಂ ಅವರ ಬಳಿ ಏನೂ ಇಲ್ಲ. ಹಾಗಿದ್ರೆ ಹೊಸ ಪಕ್ಷ ಎಲ್ಲಿಂದ ಕಟ್ತಾರೆ? ಹಣ ಎಲ್ಲಿಂದ ಬರುತ್ತೆ? ದೇಣಿಗೆ ತಗೋತಾರೆ ಅಥವಾ ಬೇಡ್ತಾರೆ ಅನ್ನೋದೇ ಇಟ್ಕೊಂಡ್ರು. ಇವತ್ತಿನ ದಿನಮಾನಕ್ಕೆ ಜಿನ್ಜಿ ಕಾಲದಲ್ಲಿ ಒಂದು ಹೊಸ ಪಕ್ಷ ಕಟ್ಟೋದು, ಅದನ್ನು ಸಸ್ಟೈನ್ ಮಾಡೋದು ಸುಲಭದ ಮಾತಲ್ಲ. ಎಲ್ಲ ಕೋಟಿಗಳ ಲೆಕ್ಕದಲ್ಲೇ ಬಂದು ಹೋಗುತ್ತೆ. ಆದಾಗ್ಯೂ ಕೂಡ CM ಇಬ್ರಾಹಿಂ ಅವರು ಬುದ್ಧ ಬಸವ ಭೀಮನ ವಿಚಾರವನ್ನು ಹೇಳಿಕೊಂಡು ಮತ್ತದೇ ಅಹಿಂದ ಸಿದ್ಧಾಂತವನ್ನು, ಅದರಲ್ಲೂ ಮುಖ್ಯವಾಗಿ ಹಿಂದುಳಿದವ್ರಿಗಿಂತಲೂ ಹೆಚ್ಚಾಗಿ ಅಲ್ಪಸಂಖ್ಯಾತ ಮತ್ತು ದಲಿತರ ಏಳಿಗೆಗಾಗಿ ನಾವು ಈ ಪಕ್ಷ ಕಟ್ತಿದ್ದೀವಿ ಅನ್ನುವ ಮೆಸೇಜನ್ನು ಕೊಡ್ತಿದ್ದಾರೆ ಅನ್ನೋದಾದರೆ, ಈ ಪಕ್ಷದ ಹಿಂದೆ ಯಾರಿದ್ದಾರೆ? ಹಣ ಯಾರದ್ದು? CM ಇಬ್ರಾಹಿಂ ಅವರೇನೋ ಪಕ್ಷ ಕಟ್ಬಿಟ್ರಪ್ಪ, ಅದರಿಂದ ಲಾಸ್ ಆಗೋದು ಎಲ್ರಿಗೂ ಅಂತ ಯೋಚಿಸುವ ರೀತಿ ಈಗ ಕೆಲವರು ಹಾಸ್ಯ ಮಾಡಬಹುದು, ಅಥವಾ ಮತ್ತೆ JDSಗೆ, ಯಾಕಂದರೆ ಅವ್ರು ಮಾತಾಡೋ ಧಾಟಿ ಆಗಿರುತ್ತೆ, ಅವರ ಮಾತುಗಳಿಂದಲೇ ಜನ ಸೇರಿಸ್ತಾರೆ CM ಇಬ್ರಾಹಿಂ ಅವರು, ನೋ ಡೌಟ್. ಆದರೆ ಬರೀ ಮಾತಿನಿಂದ ಹೊಟ್ಟೆ ತುಂಬುವುದಿಲ್ಲ ರಾಜಕಾರಣದಲ್ಲಿ. ಇವತ್ತು CM ಇಬ್ರಾಹಿಂ ಅವರು ಇನ್ನೊಂದು ಮಾತು ಹೇಳಿ, JDSನ ಸಾಕಷ್ಟು ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ, ಅವರೆಲ್ಲರೂ ಬರ್ತಾರೆ, ಅವೆಲ್ಲವೂ ನಂಬೋಕ್ಕಾಗಲ್ಲ. ಆದರೆ ಹೊಸದೊಂದು ಪಕ್ಷ ಕಟ್ತಿದ್ದಾರೆ. ಆ ಪಕ್ಷ ಯಾರದ್ದು? ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಅಂದ ಕಾರಣಕ್ಕೆ ಸಿದ್ದರಾಮಯ್ಯ ಅವ್ರದ್ದು ಇದ್ದಿರಬಹುದಾ? ಮತ್ತೊಂದು ಪ್ರಯೋಗಕ್ಕೇನಾದರೂ ಸಿದ್ದರಾಮಯ್ಯ ಬಣ ಮುಂದಾಗಿರಬಹುದಾ? ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ BJP ಚುನಾವಣೆಗೆ 2-3 ವರ್ಷಗಳಿಗೆ ಮುಂಚೆ ಒಂದು ಪ್ರಯೋಗ ಮಾಡುತ್ತೆ. ಆ ಪ್ರಯೋಗದ ಭಾಗವಾಗಿ CM ಇಬ್ರಾಹಿಂ ಅವರು ಕೂಡ ಹೊಸ ಪಕ್ಷದ ಹೊಸ ಲಾಂಛನದ ಅಡಿಯಲ್ಲಿ ಒಂದಷ್ಟು ನಾಯಕರನ್ನ, ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸಿ ಯಾರನ್ನ ಸೋಲಿಸೋದಕ್ಕೆ ತರಬೇತಿ ಪಡೆದುಕೊಳ್ತಿರಬಹುದು ಅಥವಾ ಸಜ್ಜಾಗ್ತಾ ಇರಬಹುದು. ಇದನ್ನು ಕೂಡ ಯೋಚನೆ ಮಾಡಬೇಕು ಎರಡು ಆ್ಯಂಗಲಲ್ಲಿ. ಸಿದ್ದರಾಮಯ್ಯ ಅವರ ಬಣ ಅನ್ನೋದಾದರೆ ಯಾಕೆ? ಅದಕ್ಕೂ ಮುಂಚೆ, ಯಾಕಂದರೆ 24 ಜನವರಿಗೇನೆ ಈ ಹೊಸ ಪಕ್ಷ ಘೋಷಣೆ ಆಗುತ್ತೆ, ಅಸ್ತಿತ್ವಕ್ಕೆ ಬರುತ್ತೆ. ಅದೇ ಜನವರಿಯಲ್ಲೇ ಒಂದು ಕ್ರಾಂತಿ ಆಗುತ್ತೆ. ಅವತ್ತೇ ಮುಖ್ಯಮಂತ್ರಿಗಳಾಗ್ತಾರೆ DK ಶಿವಕುಮಾರ್ ಅವರು ಅನ್ನೋ ಚರ್ಚೆ ಮತ್ತೊಂದು ಕಡೆ ಇರೋ ಸಂದರ್ಭದಲ್ಲಿ ಇಕ್ಬಾಲ್ ಹುಸೇನ್ ಅವರು ಹೇಳಿದಂತಹ ಮಾತು, ರಾಮನಗರದ ಹಾಲಿ ಶಾಸಕ, ಅಷ್ಟೊತ್ತಿಗೆ ಒಂದು ಪಕ್ಷ ರೆಡಿ ಆಗ್ತಿದೆ. ಒಂದು ಪರ್ಯಾಯ ವೇದಿಕೆಯಾಗಿ ಈ ಪಕ್ಷ ಕೆಲವರಿಗೆ ಜಾಗ, ಸ್ಟೇಜ್ ಕೊಡಲಿದೆಯಾ ಅನ್ನೋದು ಮುಖ್ಯ ಆಗುತ್ತೆ. ಮತ್ತೊಂದು ಕಡೆ ನಿಮಗೆ ಬಿಹಾರದಲ್ಲಿ ಜನಸ್ವರಾಜ್ ಪಾರ್ಟಿ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು, ಯಾಕಂದರೆ ಚುನಾವಣೆಗೆ ಮುಂಚೆನೇ, ಎಷ್ಟೋ ವರ್ಷಗಳ ಮುಂಚೆನೇ ಅವರು ಪಕ್ಷ ಕಟ್ಟಿದ್ರು, ಪಾದಯಾತ್ರೆ ಮಾಡಿದ್ರು, ಮಗದೊಂದು ಮಾಡಿದ್ರು. ಆದರೆ ಅವರು ಮಾಡಿದ್ದೇನು? NDA ಕೂಟಾನೇ ಗೆಲ್ಲೋ ರೀತಿಯಲ್ಲಿ ಮಾಡಿದ್ರು ಅಂದ್ಕೊಳ್ಳೋಣ. ಓಕೆ, ಓಟ್ ಚೋರಿ ಆಗಿಲ್ಲ ಅಂತಲೇ ಕನ್ಸಿಡರ್ ಮಾಡೋದಾದ್ರೆ, ನಿಮಗೆ ಅಂಥದ್ದೇ ಪಕ್ಷಗಳು ಪಂಜಾಬ್ ಇದೆ, ಮಹಾರಾಷ್ಟ್ರ, ಸಾಕಷ್ಟು ಕಡೆ ಅಂಥದ್ದೇ ಪ್ರಯೋಗವನ್ನು ದೆಹಲಿಯ BJPಯ ನಾಯಕರು. ನಂಬರ್ 2, ಈ ಪ್ರಯೋಗದ ಮುಂದಾಳು ಆಗಿರಬಹುದಾ? ಹಣ ಯಾರದ್ದು? ಅದೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇಲ್ಲಪ್ಪ ಪಾರ್ಟಿ ಕಟ್ಬಿಟ್ಟಿದ್ದಾರೆ, ಏನೋ ಒಂದು ಆಗುತ್ತೆ. ಇನ್ನೂ ತುಂಬ ಸೂಕ್ಷ್ಮವಾಗಿ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು, ಅತ್ಯಂತ ಪ್ರಬಲ ಪ್ರಾದೇಶಿಕ ಪಕ್ಷ ಒಂದು ಉದಯವಾಗುತ್ತೆ, ಅದು ಜನವರಿಯಲ್ಲಿ ಅನ್ನೋ ಚರ್ಚೆಗಳಿತ್ತು. ಆ ಚರ್ಚೆಗೆ ಪೂರಕವಾಗಿ ನೋಡೋದಾದರೆ ಈಗ CM ಇಬ್ರಾಹಿಂ ಅವರ ಈ ನಡೆ, ದುಡ್ಡಿಲ್ಲದ ದಾಸಯ್ಯ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಗಾದೆ ಇದೆ. ಆದರೆ ಇಲ್ಲಿ
ಯಾಕಂದರೆ ಇದೇ ಸಿ ಎಂ ಇಬ್ರಾಹಿಂ ಅವರು ತುಂಬ ಹೇಳುವಂಥದ್ದು, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಶವಯ್ಯ, ನನ್ನ ಹತ್ರ ಏನೂ ಇಲ್ಲ, ನಾನು ಬಡವನಯ್ಯ ಅಂತ ಹೇಳ್ತಿರ್ತಾರೆ. ಅಂತಹ ವ್ಯಕ್ತಿ ಇಷ್ಟೊಂದು ಹಣವನ್ನು ಒಂದು ಪಕ್ಷ ಕಟ್ಟುವಂತಹ, ಅದನ್ನು ಸಸ್ಟೈನ್ ಮಾಡುವಂತಹ ಒಂದು ಬಂಡವಾಳವನ್ನು ಎಲ್ಲಿಂದ ತರ್ತಾರೆ? ಎರಡು ಕಡೆಯಿಂದ ಬಂದಿರಬಹುದು ಮೇಲ್ನೋಟಕ್ಕೆ. ಸಿದ್ದರಾಮಯ್ಯ ಬಣ ಬಹುದೊಡ್ಡ ಪ್ರಾದೇಶಿಕ ಪಕ್ಷದ ಪರಿಕಲ್ಪನೆಯಲ್ಲಿ ಹೊಸದೊಂದು ಲೆಕ್ಕಾಚಾರ ಇಟ್ಟುಕೊಂಡಿರಬಹುದು 2028ಕ್ಕೆ. 13-18ರ ಅಹಿಂದ ಪ್ರಯೋಗ ನಂಬರ್ 1 ಸೂಪರ್ ಹಿಟ್, 23-28ರ ಅಹಿಂದ ಪ್ರಯೋಗ ಸೂಪರ್ ಡೂಪರ್ ಹಿಟ್. ಅದಾದ ಮೇಲೆ ಈ ಪ್ರಯೋಗಕ್ಕೆ ಮುಂದಾಗಿರಬಹುದಾ? ಪದೇ JDS ನಾಯಕರು ಎಲ್ಲರೂ ಸವಾಲಾಗ್ತಿರ್ತಾರೆ, ಕಾರ್ಯಕರ್ತರು ಸಹ. ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ 10 ಸೀಟ್ ಗೆತ್ತೋಲಿಸ್ರಿ ನೋಡೋಣ ಅಂತ. ಆ 10 ಸೀಟ್ಗಳ ಬದಲಿಗೆ 75, 113 ಸೀಟ್ಗಳನ್ನು ಗೆಲ್ಲುವಂತಹ ಪ್ರಯತ್ನದ ಭಾಗವಾಗಿ ಈ ಪರ್ಯಾಯ ವೇದಿಕೆ ಸಿದ್ಧವಾಗ್ತಿರಬಹುದಾ ಅನ್ನೋ ಅನುಮಾನ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ಸನ್ನು ಬಗ್ಗು ಬಡಿಯಲಿಕ್ಕೆ, ಅದರಲ್ಲೂ ಮುಖ್ಯವಾಗಿ ಕ್ಲಿಯರ್ ಮೆಜಾರಿಟಿ BJPಗೆ ಬರಲಿಕ್ಕೆ MIM ಅನ್ನೂ ಒಂದು ಕಡೆ, ಮತ್ತೊಂದು ಕಡೆ ಈ ಹೊಸ ಪಕ್ಷವನ್ನು ಪ್ರಯೋಗಾತ್ಮಕವಾಗಿ ಕರ್ನಾಟಕದಲ್ಲಿ ಬಳಸಲಿಕ್ಕೆ, ಅಸ್ತ್ರವಾಗಿ ಪ್ರಯೋಗಿಸಲಿಕ್ಕೆ ಅಮಿತ್ ಶಾ ಅಂತಹ ಪ್ರಭಾವಿ ನಾಯಕರ ಒಂದು ಮೇಲುಸ್ತುವಾರಿಯಲ್ಲಿ ಈ ಪಕ್ಷ ಹೊರಹೊಮ್ಮುತ್ತಿರಬಹುದಾ? ಈ ಎರಡೂ ಅನುಮಾನಗಳನ್ನು ನೋಡಿದಾಗ ತುಂಬ ಸ್ಪಷ್ಟ ಅನಿಸೋದು. ಯಾಕಂದರೆ ಸಿ ಎಂ ಇಬ್ರಾಹಿಂ ಅವರ ಬಳಿ ಹಣ ಇಲ್ಲ ಅನ್ನೋದೇ ಮುಖ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸಿದ್ರು ಕೂಡ ಅವರಿಗೆ ಸೈದ್ಧಾಂತಿಕ ಬದ್ಧತೆ ಮತ್ತೊಂದು ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ನೋಡೋದೇ ಆದರೆ ಇದು ಪ್ರಯೋಗದ ಶಿಶುವಾಗಿ ಪಕ್ಷ ಬರ್ತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಿದ್ರೆ ಸಿ ಎಂ ಇಬ್ರಾಹಿಂ ಅವರ ಈ ಹೊಸ ಪಕ್ಷ, ಸಿದ್ದರಾಮಯ್ಯ ಅವರ ಅತ್ಯಾಪ್ತನ ಹೊಸ ಪಕ್ಷ, ಸಿದ್ದರಾಮಯ್ಯ ಅವರ ಆಪ್ತ ಮಿತ್ರನ ಹೊಸ ಪಕ್ಷ ಯಾವ ಮೆಸೇಜನ್ನು ಕೊಡ್ತಿದೆ? ಇದು ಪ್ರಯೋಗದ ಶಿಶುವು, ಪ್ರಣಾಳಿಕೆಯ ಶಿಶುವು, ಅಥವಾ ಭವಿಷ್ಯದ ಅಹಿಂದ ವರ್ಗದ ಮತ್ತು ರಾಜ್ಯದ ಕರ್ನಾಟಕದ ಅತ್ಯಂತ ಪ್ರಬಲ ಪ್ರಾದೇಶಿಕ ಪಕ್ಷಕ್ಕೆ ಮೊಟ್ಟ ಮೊದಲ ಮೊಳಕೆಯ ಬೀಜ ಬೀಳ್ತಿರಬಹುದಾ? ಕಮೆಂಟ್ ಮಾಡಿ.